ನಕ್ಸಲರಿಗೆ ಬ್ಯಾಲೆಟ್ ಮೇಲಲ್ಲ ಬುಲೆಟ್ ಮೇಲೆ ನಂಬಿಕೆ. ಇದು MLC ಸಿಟಿ ರವಿ ಅವರ ರಿಯಾಕ್ಷನ್ ಆಗ್ತಾ ಇದೆ. ಪ್ಯಾಕೇಜ್ ನೀಡೋ ಮುನ್ನ ಎಲ್ಲಾ ಮಾಹಿತಿಗಳನ್ನು ಕಲೆ ಹಾಕಬೇಕು. ಇನ್ನೊಂದು ಕಡೆಗೆ ನಕ್ಸಲರ ಶರಣಾಗತಿ ಪ್ರಕ್ರಿಯೆ ಬಗ್ಗೆ ಅಣ್ಣಾಮಲೈ ಕೂಡ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. DC SP ಬದಲಿಗೆ CM ಎದುರು ಅವರು ಶರಣಾಗಿದ್ದಾರೆ. ರಾಜಕೀಯ ಮೈಲೇಜ್ಗೋಸ್ಕರ ಶರಣಾಗತಿ ಪ್ರಕ್ರಿಯೆ ನಡೆಸಲಾಗಿದೆ. ಅಂದರೆ ಬೇಸಿಕಲಿ ಕ್ರೆಡಿಟ್ ತಗೊಳ್ಳೋಕ್ಕೋಸ್ಕರ ನಡೆದಿದೆ ಇದೆಲ್ಲ ಅಂತ ಮಂಗಳೂರಿನಲ್ಲಿ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ಇಡೀ ಪ್ರಾಸೆಸ್ ಹಲವು ಅನುಮಾನಗಳ ಕಾರಣ ಆಗ್ತಿದೆ ಅನ್ನೋದು ಅವ್ರ ಮಾತು. ಎಲ್ಲೆಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ರು, ಅವರಿಗೆ ಹಣದ ಸರಬರಾಜು ಎಲ್ಲಿಂದ ಬರ್ತಾ ಇತ್ತು, ವೆಪನ್ಸ್ ಯಾರು ಕೊಟ್ಟರು, ಯಾವ್ಯಾವ ವ್ಯಕ್ತಿಗಳು ಮತ್ತು ಸಂಘಟನೆಗಳು ಅವ್ರ ಜೊತೆಗೆ ನಕ್ಸಲರಾಗಿ ಸಕ್ರಿಯವಾಗಿದ್ದ ಸಂದರ್ಭದಲ್ಲಿ ನೆರವು ಕೊಡ್ತಾಯಿದ್ರು, ಇದೆಲ್ಲದರ ಸಮಗ್ರ ಮಾಹಿತಿಯನ್ನು ಹಂಚಿಕೊಂಡ್ರೆ ಮಾತ್ರ ಶರಣಾಗತಿ ಅನ್ನೋದಕ್ಕೆ ಒಂದು ಅರ್ಥ ಇರುತ್ತೆ. ಇಲ್ಲದೇ ಇದ್ದರೆ ಶರಣಾಗತಿ ಅನ್ನೋದಕ್ಕೆ ಅರ್ಥ ಇಲ್ಲ. ಯಾಕೆಂದ್ರೆ ನಕ್ಸಲ್ ಸಿದ್ಧಾಂತ ಅದು ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಸಿದ್ಧಾಂತ. ಸಂವಿಧಾನದ ಆಶಯವನ್ನು ಮಾತ್ರ ಅಲ್ಲ, ಸಂವಿಧಾನವನ್ನೇ ಬುಡಮೇಲೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಒಂದು ಸಿದ್ಧಾಂತ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲದೆ ಇರತಕ್ಕಂಥ ಸಿದ್ಧಾಂತ. ಅವರು ಬ್ಯಾಲೆಟ್ ಮೇಲೆ ನಂಬಿಕೆ ಇಟ್ಟಿಲ್ಲ, ಬುಲೆಟ್ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಮತ್ತು ದೇಶದ್ರೋಹಿ ಸಂಘಟನೆಗಳು ಚೈನಾ ಮತ್ತು ಪಾಕಿಸ್ತಾನದಂಥ ರಾಷ್ಟ್ರ ವಿರೋಧಿ, ರಾಷ್ಟ್ರದ ಹೊರಗಡೆ ಇರುವಂಥವ್ರ ಜೊತೆಗೂ ಕೂಡ ಸಂಪರ್ಕ ಇಟ್ಕೊಂಡು ಇದಕ್ಕೆ ಮುಂಚೆ ಕೂಡ ಚಿಕ್ಕಮಗಳೂರಲ್ಲಿ ನಾವೆಲ್ಲ ಕೆಲಸ ಮಾಡಿರುವಾಗ ನಕ್ಸಲ್ ಸರೆಂಡರ್ ಆಗಿದ್ದರು. ಸರೆಂಡರ್ ಬಂದು ತುಂಬ ಒಂದು ದೊಡ್ಡ ಪ್ರಾಸೆಸ್. ಕರ್ನಾಟಕದಲ್ಲಿ ಮತ್ತು ಸ್ಟೇಟ್ ಕಂಪೇರ್ ಮಾಡುವಾಗ ಇಲ್ಲಿ ಒಂದು ನಕ್ಸಲ್ ಸರೆಂಡರ್ ಪಾಲಿಸಿ ಇದೆ, ಆ್ಯಕ್ಟಿವ್ ಆಗಿದೆ. ಬಟ್ ಅದು ಇನ್ ಬಿಟ್ವೀನಲ್ಲಿ ನಮ್ಮ ಸಿವಿಲ್ ಸೊಸೈಟಿ ಜನ ಇರ್ತಾರೆ, ತುಂಬ ನೆಗೋಸಿಯೇಷನ್ ಅವರಲ್ಲಿ ಮಾತಾಡಬೇಕು. ಆಮೇಲೆ ಅವ್ರಿಗೆ ಲೈಫ್ನಲ್ಲಿ ಏನು ಬೇಕು ಎಲ್ಲ ತಿಳ್ಕೊಂಡೇ ಬರ್ತಾರೆ. ಬ್ಯಾಂಕ್ ಲೋನ್ಸಲ್ಲಿ ಸಿಗ್ತಾಯಿದೆ, ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅವ್ರಿಗೆ ಸಿಗ್ತದೆ. ಅದೆಲ್ಲ ಆದ ಮೇಲೆ ನಕ್ಸಲ್ ಅವರು ಸರೆಂಡರ್ ಆಗ್ತಾರೆ. ಸರೆಂಡರ್ ಆಗುವಾಗ ಕೆಲವು ಕಂಡೀಷನ್ಸ್ ಇದೆ, ಅವ್ರ ಮೇಲೆ ಏನು ಕೇಸ್ ಇದೆ ಅವರು ಫೇಸ್ ಮಾಡಲೇಬೇಕು, ಕೋರ್ಟ್ಗೆ ಹೋಗಬೇಕು. ಬಟ್ ಈ ಸರೆಂಡರ್ ಪ್ರಾಸೆಸ್ ಸ್ವಲ್ಪ ಡೌಟ್ ಬರ್ತಾ ಇದೆ ನೋಡುವಾಗ. ಕಾರಣ ಒಂದು ಮೈನ್ ನಕ್ಸಲ್ ತುಂಬ ವರ್ಷ ಜನ ಹುಡುಕ್ತಾ ಇದ್ದಾರೆ. ಇವನ್ ನಕ್ಸಲ್ ಎನ್ಕೌಂಟರ್ ಕೂಡ ಸ್ವಲ್ಪ ಡೌಟ್ ಈ ಇಶ್ಯೂದಲ್ಲಿ. ವಿಕ್ರಮ್ ಗೌಡ ಒಂದು ಮನೆಯಲ್ಲಿ ಬಂದಿದ್ದರು, ಆ ಮನೆಯಲ್ಲಿ ಪಕ್ಕದಲ್ಲಿ ಇರುವವರೆಲ್ಲ ಮೀಡಿಯಾದಲ್ಲಿ ಬೇರೆ. ಸೊ ಒಂದು ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಸಮ್ಮುಖದಲ್ಲಿ ನಕ್ಸಲರು ಯಾಕೆ ಶರಣಾಗತಿ ಆಗಲಿಲ್ಲ ಅನ್ನೋ ಪ್ರಶ್ನೆಯನ್ನು ಅಣ್ಣಾಮಲೈ ಎತ್ತಿದ್ರು. ಹಾಗೆ ರಾಜಕೀಯವಾಗಿ ಕ್ರೆಡಿಟ್ ತಗೊಳ್ಳೋದಕ್ಕೋಸ್ಕರ ಅಷ್ಟೇ ಈ ಶರಣಾಗತಿ ಅನ್ನುವಂತಹ ಪ್ರಹಸನವನ್ನು ಮಾಡಿಸಲಾಯಿತು ಅನ್ನೋದು ಅಣ್ಣಾಮಲೈ ಅವರ ಆರೋಪ. ಇನ್ನೊಂದು ಕಡೆಗೆ CT ರವಿ ಅವರು ಕೂಡ ಹೇಳ್ತಾ ಇದ್ರು, ಅಂದರೆ ಯಾರು ಶರಣಾಗಿದ್ದಾರೆ ಅವರ ಸಿದ್ಧಾಂತದ ಬಗ್ಗೆ ಅವರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು.